ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಕಾರ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು. ನಿಮಗೆ ಇವತ್ತು ನಾನು ಕಾರ ಹುಣ್ಣಿಮೆಯ ವಿಶೇಷ ತಿಳಿಸಿಕೊಡುತ್ತೇನೆ. ಕಾರ ಹುಣ್ಣಿಮೆಯು ನಮ್ಮ ಭಾರತದಲ್ಲಿ ನಡೆಯುವುದು ಎತ್ತುಗಳಿಗೆ ಅದೊಂದು ಹಬ್ಬವಿದ್ದಂಗೆ. ರೈತರು ತಮ್ಮ ಕೊಟ್ಟಿಗೆಯಲ್ಲಿರುವ ದನಕರುಗಳು ಹಾಗೂ ಕುರಿಗಳನ್ನು ಬೆಳಗಿನ ಬೇಗ ಎದ್ದು ಮೈ ತೊಳೆದು ತನ್ನ ಮನೆಯಲ್ಲಿರುವ ಎತ್ತುಗಳಿಗೆ ಅಲಂಕರಿಸುವ ವಸ್ತ್ರಗಳನ್ನು ತಂದು ಎತ್ತುಗಳಿಗೆ ಹಾಗೂ ಗೋಮಾತೆಗಳಿಗೆ ಅಲಂಕರಿಸುತ್ತಿದ್ದರು. ಎತ್ತುಗಳ ಕೊಂಬಿಗೆ ಬಣ್ಣ ಬಳಿಯುತ್ತಿದ್ದರು. ಈ ಎತ್ತುಗಳ ಕೊಂಬಿಗೆ ಬಣ್ಣ ಬಳಿಯಲು ಹಿಂದೆ ಒಂದು ಕಾರಣವಿದೆ. ಈ ಕಾರ ಹುಣ್ಣಿಮೆ ಬರುವುದು ಮಳೆಗಾಲದಲ್ಲಿ, ಹಾಗಾಗಿ ಎತ್ತುಗಳ ಕೊಂಬಲ್ಲಿ ಮಳೆ ನೀರು ನಿಲ್ಲಬಾರದು ಎಂದು ಬಣ್ಣ ಬಳಿಯುತ್ತಿದ್ದರು. ರೈತರು ಈ ಸಮಯದಲ್ಲಿ ಮಾಡಿದ ಉಪ್ಪು, ಎಣ್ಣೆ, ಜೀರಿಗೆ, ಕಾಳು ಮೆಣಸು, ಈ ವಿಳ್ಯದೆಲೆ, ಅಡಿಕೆ, ಶುಂಠಿ, ಅರಿಶಿಣ, ಬೆಲ್ಲದಿಂದ ಮಾಡಿರುವ ಕಷಾಯವನ್ನು ಸಂಜೆಯ ಸಮಯದಲ್ಲಿ ದನಕರುಗಳಿಗೆ ಕುಡಿಸುತ್ತಿದ್ದರು. ಈ ಔಷಧಿಯು 1 ವರ್ಷ ಕಾಲ ದನಕರುಗಳಿಗೆ ಯಾವುದೇ ರೋಗ ಬರುವುದಂತೆ ತಡೆಯುತ್ತಿತ್ತು. ಅದಲ್ಲದೆ ಮುಂಜಾನೆ ಸಮಯ ಕರಿಯೆತ್ತು ಹಾಗೂ ಬಿಳಿಯೆತ್ತನ್ನು ಕರಿಬಿಡುತ್ತಿದ್ದರು. ಬಿಳಿಯೆತ್ತು ಮುಂದೆ ಬಂದರೆ ಮುಂಗಾರು ಚೆನ್ನಾಗಾಗುತ್ತದೆ, ಕರಿಯೆತ್ತು ಹಿಂದೆ ಬಂದರೆ ಹಿಂಗಾರು ಚೆನ್ನಾಗಾಗುತ್ತದೆ ಎಂದು ರೈತರಿಗೆ ನಂಬಿಕೆ ಇತ್ತು. ನಿಮಗೆ ನಮ್ಮ ನಂದಿಕೇಶ್ವರ ಮಹಾರಾಜರಿಗೆ ಅಲಂಕರಿಸಿರುವ ವಿಡಿಯೋ ಹಾಕ್ತೀನಿ, ಇದರಲ್ಲಿ ನೋಡ್ಕೊಳ್ಳಿ. ಆಮೇಲೆ ಕೂಡ ತಪ್ಪನೆ